ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬ್ದು ವ ಇಯ್ಯಾಕ ನಸ್ತഈನ್ ಇಹ್ದಿನಾ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲಝೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲಿನ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಲ್ಲಾಹು ಲಾ ಇಲಾಹಾ ಹುವಲ್ ಹಯ್ಯುಲ್ ಕಯ್ಯೂಮ್ ಲಾ ತಅಖುದುಹು ಸಿನತುನ್ ವ ಲಾ ನೌಮ್ ಲಹು ಮಾ ಫಿಸ್ ಸಮಾವಾತಿ ಮಾ ಫಿಲ್ ಅರ್ದಿ ಮನ್ ذَلَّذೀ ಯಶ್ಫഉ ಇಲ್ಲಾ ಬಿಇذ್ನಿಹಿ ಯಅಲಮು ಮಾ ಬೈನ ಐದಿಹಿಮ್ وما كيف ما شاء وشاء كل ما أصيب الذي بسم الله الرحمن الرحيم والتين والزيتون والطور سينين وهذا البلد الذي لقد خلقنا الإنسان في أحسن تقويم ثم رددنا أسرى صابرين إلا الذين آمنوا وعملوا الصالحات فلهم أجر غير ممنون وما يكذبوك بعد بالدين أليس الله بحكم الحق بسم الله الرحمن الرحيم ويل لكل همزة لمزة الذي جمع ماله وعدده يحسب أن ماله أخلده كلا إن بدن في الحطمة وما أدراك ما الحطمة نار الله المقدة التي تطلع على الأفئدة في يوم ممتد بسم الله الرحمن الرحيم ألم تر كيف فعل ربك بأصحاب الفيل ألم يجعل كيدهم في تضليل وأرسل عليهم طيرا أبابيل ترميهم بحجارة من سجيل فانقسموا بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا بسم الله الرحمن الرحيم اللهم صل على سيدنا وشفيعنا حبيبنا مولانا محمد سبحان ربك رب العزة عما يصفون والسلام على المرسلين والحمد لله رب العالمين. मुल्ला तबा ಇವತ್ತ ಕಡೆ ಬಿಟ್ಟಿಯಪ್ಪ ನಮ್ದು ನಿಮ್ದು ನಾವು ಭೇಟಿ ಹಾಕೊಂಡ್ರು ಆದ್ರೆ ಒಳ್ಳೇದಾಗಬೇಕು ಜನರು ಸ್ವಲ್ಪ ಮಳೆ ಬಗ್ಗೆ ಒಂದು ತಿಂಗಳ ಇರುವುದಿಲ್ಲ. ಒಂದು ತಿಂಗಳಿನ ಪ್ರವಾಸದ ಮ್ಯಾಗ ಮುಖಾಂತರ ಭಕ್ತರ ಸೇವೆ ಮಾಡಬೇಕು, ಭಕ್ತರ ಕಲ್ಯಾಣ ಮಾಡಬೇಕು, ಭಕ್ತರ ಉದ್ಧಾರ ಮಾಡಬೇಕು. ಭಕ್ತರು ಬಂದು ಇಲ್ಲೇ ನನ್ನ ದರ್ಗಾಕ್ಕೆ ಆಶ್ರಮಕ್ಕೆ ಬೀಳುವಂಗ ಆಗ್ಬೇಕಲ್ಲಪ್ಪ. ಹೌದು. ಅದಕ್ಕೆ ಇಲ್ಲೇ ಗುರುವಾರ ಐತಾರ ಅಷ್ಟ ಗದ್ದಿಗೆ ಆಗುದು. ಹೌದು. ಇದು ಎಲ್ಲ ಇಲ್ಲೇ ಇರ್ತೈತಿ. ಹೌದು. ಯಾವ ಭಕ್ತರಿಗೆ ಯಾವ ಊರರಿಗೆ ಘಟ ತೋಪು ಸಂಕಟ ಏನು ಬರ್ತೈತಿ ನನ್ನ ವಾರದ ದಿವಸ ಇಲ್ಲಿ ಬಂದ ನನಗೆ ಹನಿ ಹಚ್ಚಿ ನನ್ನ ಪ್ರಸಾದ ಹಚ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಅವ್ರ ಹಿಂದೆ ಇರ್ತೀನಿ, ಅವರಿಗೆ ಆಶೀರ್ವಾದ ಮಾಡ್ತೀನಿ. ಹೇಳಿದ್ರೆ ಮಾಡ್ಬೇಕು, ಹೇಳಿದ್ರೆ ಆಗುತ್ತೆ,
ಅನ್ನೋದು ಮೂಢನಂಬಿಕೆ. ಎಲ್ಲ ಹೆಣ್ಣು ಮಕ್ಕಳು ಬಂತು, ಗಂಡು ಮಕ್ಕಳು ಬಂತು, ಹೆಣ್ಣು ಮಕ್ಕಳ ತಂದೆ ಅಂತೂ ನಾವು ಒಣ್ಣೆದ್ದು ಹೌದು ಅವ್ರ ವಿಷಯಕ್ಕೆ ಸಂಗಟ ಬೇಕಾದ ಬರಲಿ. ಹೌದು ನನ್ನ ಯಾರು ನಂಬುತ್ತಾರ ಅವರು ಬೇಕಾದಂತ ಸಂಗತಿದ್ರು ನಾ ಪಾರ್ ಮಾಡ್ತೀನಿ, ಹೌದು ಅವ್ರಿಗೆ ಕಲ್ಯಾಣ ಮಾಡ್ತೀನಿ. ಇನ್ನು ಉಳಿದಾರ ಗಂಡು ಮಕ್ಕಳು ಆತ, ಹೌದು ಗದ್ದಿಗಿನ ಇಲ್ಲಿ ಬಿಡ, ಹೇಳೋನ್ಕಿಲ್ಲ ಇಲ್ಲ. ಅಲ್ಲೇನು ಹೋಗುದು ಹೆಬ್ಬಳಿಗೆ, ಅಲ್ಲೇನು ಹೋಗುದು ಕೂಡಿಗೆ. ಆ ಭವನ ಏನೇನು ಬರ್ತಾರೆ ಆ ಭವನ ಮಾಡ್ಬೇಡ್ರಿ. ಇಲ್ಲ ಇದು ಬರ್ತಾರೆ ಇಲ್ಲಿ ನನ್ನ ಪ್ರಸಾದ ಇರ್ತೈತಿ. ಬರ್ತಾರೆ ನನ್ನ ಎಲ್ಲ ನನ್ನ ಗಿಡ ನಂದು ಎಲ್ಲ ಇಲ್ಲೇ ಇರ್ತೈತಿ. ಹೌದು ಆದ್ರ ನಂದು ಇದು ಅಂತ ಹೋಗಿರ್ತೈತಿಪ್ಪ ಆತ್ಮ. ಹೌದು ಅದಕ್ಕ ಕೆಚ್ಚಂದಾಗ ಆದ್ರೂ ಕೂಡ ನೀವು ಬಂದು ನನಗೆ ಹಣಿ ಹಚ್ಚಿ ನನ್ನ ಪ್ರಸಾದ ಸ್ವೀಕಾರ ಮಾಡಿದ್ರೆ ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತೀನಿ. ಮಾಡ್ತಾರೆ ಎಷ್ಟು ಮಾತ್ರ ಹೇಳಬಲ್ಲೆ. ಯಾಕೆ ಎಲ್ಲೆಲ್ಲಿ ಅವರು ಮುಲ್ಲಾಸಭಾ ಹೌದು ಹೆಬ್ಬಳ್ಳಿ ಅರ್ಧ ಪರಿಹಾರ ಮಾಡ್ತಾನ, ಹೌದು ಪಾವನ ಮಾಡ್ತಾನ, ಹೌದು ಆಶೀರ್ವಾದ ಮಾಡ್ತಾನ, ಹೌದು ಕಲ್ಯಾಣ ಮಾಡ್ತಾನ. ಹೌದು ಈ ಹೋದ ಅಮಾಸಿ ಮೂರಮ್ಮ ಕುದುರೆಗಳಿಗೆ ಹೌದು ಯಾವ್ಯಾವ ಊರ ಕುದುರೆಗೆ ಆಶೀರ್ವಾದ ಮಾಡಿ ಯಾವ್ಯಾವ ಊರಿಗೆ ಹಿಂಗಾಗತ್ತಂತ ಮೂರಮ್ಮ ಹೇಳಿದ್ಯ. ಹೌದು ಅದು ಎಲ್ಲ ತರದಿಂದ ಆಗೈತಿ. ಹೌದು ಒಂದ್ ಎರಡು ಒಟ್ಟಾಗೈತಪ್ಪ. ಹೌದು ಯಾವ್ದದು ಆಗ್ಬೇಕಪ್ಪ ಅಂತ ಹೇಳಿದ್ದೆ. ಹಾಗೆ ನನ್ನ ಕರ್ತವ್ಯ ನಾನು ಗಂಧದ ದಿವಸ ಹ್ಞೂ ಕತ್ತಲ್ ದಿವಸ ನಂದು ಹೊಸದ್ ಮಾಡಿ ತೋರ್ಸಿನ ಅವ್ರಿಗೆ ಕೇಳವ್. ಆದ್ರ ದೇವ್ರ ಒಳಗೆ ಹೋಗೋ ದಿವಸ ಮಾತ್ರ ಆಗಿಲ್ಲ. ಯಾಕಾಗಿಲ್ಲ ಅಲ್ಲಿ ಸನ್ನಿವೇಶ? ಇಲ್ಲಿ ನಾನು ನನ್ನ ಹತ್ರ ಬಂದು ನನ್ನ ಆಶೀರ್ವಾದ ತಗೊಂಡು ಏನು ಮಾಡಿಕೊಂಡು ಮತ್ತು ಮುಖಂದ್ರ ನಾವು ಹೌದ್ರಿ ಅದು ಯಾರಿಗೆ ಗೊತ್ತಿಲ್ಲ, ಹಾಂ ಮತ್ತು ಮನುಷ್ಯರಿಗೆ ಗೊತ್ತಿರ್ಲಿಕ್ಕಂದ್ರೆ ಅದನ್ನ ನಮಗೆ ಗೊತ್ತಾಕತ್ತಿಲ್ಲಪ್ಪ. ಹಾಕತ್ತ ಮತ್ತು ಅವತ್ತು ನಮ್ಮನ್ನ ಎಬ್ಸಾಕ್ ಹಿಂಗಾಗೈತಿ. ಅಲ್ಲಿ ಮಠ ಇನ್ನು 1 ವರ್ಷ ಐತಿ ಕುದುರೆಗಳು ನಡ್ಕೋಕ. ಹ್ಞೂ ಈ ವರ್ಷದ್ದು ಮುಂದಿನ ವರ್ಷದ್ದು 2 ವರ್ಷದ್ದು ಕೂಡಿ ನೀವು 3 ಮೂರಮ್ಮ ಮಾಡ್ತೇನೆ. ಕೊಡೋ ಹಿಂದ ಯಾವುದು ಕಬ್ಬಿನ ಗಾಣ ಫ್ಯಾಕ್ಟ್ರಿ ಅದು ಏನೇನ ಸಮಸ್ಯೆ ಇದ್ದಾರ ಬಂದಾರಲ್ಪ. ಯಾರ್ಯಾರು ಆಸ್ತಿದು ಬುದಿ ನಂಬಣ್ಣ ಅದೇನು ಹೇಳೇನ ಆಗಲೇ ಅಡ್ಡಾಡಿ ನೋಡಿ ಬರ್ತಿದ್ದೆ. ಹೌದು ಅಂದಿಲ್ಲ ನೀ ಮಾತ ಹೋಗಿ ನೆದಿ ಹೊಡ್ಕೋಬೇಡನ. ನನ್ನ ಆಶೀರ್ವಾದಕ್ಕಾಗಿ ಹೋಗಿ ಕಟ್ಟ ನನ್ನ ಏನು ಆಗ್ಲಾರ್ದ ನಿಂತೈತಿ, ಏನು ಡೊಂಕ್ ಆಗೈತಿ ಅದನ್ನೆಲ್ಲ ನಾನು ಪರಿಹಾರ ಮಾಡಿ ಕಲ್ಯಾಣ ಮಾಡಿ ಹೌದು ಅನ್ನುವಂಗ ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಬೂದಿ ನಂಬಿ ನಡ್ಕೋಬೇಕ. ಕೊಡ್ರಪ್ಪ ಪ್ರಸಾದ. ಈ ಕ್ವಾಸಲಾಪುರದವರಿಗೆ ಒಂದು ಹೊಸ ಟೂಲಿದು ಪವಾಡ ಹೇಳಿದ್ನಪ್ಪ. ಅದು ಈ ವರ್ಷ ಆಗೈತಿ ಇಲ್ಲಿ ಮುರಾಗ. ಯಾವುದೋ ಇವರ ಕುದುರೆಗಳ ದೇವ್ರು ಹೇಳುವರು ಬಂತು, ದೇವ್ರು ಹೊರುವರು ಬಂತು, ಸವಾರಿ ಆಗುವರು ಬಂತು. ಈ ವರ್ಷದಿಂದ ಮುಂದೆ ವರ್ಷದ ಮಟ್ಟ ಈ ಸ್ಥಾನ ಏನದ ಅಂದ್ರೆ ಇದು ಸುತ್ತ ಜಗತ್ತದ
ಬುತ್ತಿ ಕಟ್ಟು ನಾ ಗಂಟು ಹಾಕ್ಕೊಂಡು ಇಟ್ಕೊಂಡಿಲ್ಲ. ನೀವು ಹೆಂಗೆ ನಡ್ಕೊಂತೀರಿ ಆ ಥರ ಆ ಊರಾಗ ಹೌದು ಮಾಡೇ ತೋರಿಸ್ತೀನಿ, ಪವಾಡ ಮಾಡೇ ತೋರಿಸ್ತೀನಿ. ನೀವು ನಂದು ನಡ್ಕೋ ಸತ್ಕೊಡ್ರಿ. ಮುಖಂದರ ಹೇಳಿ. ಈ ಆಲ್ಮಟ್ಟಿ ಹತ್ರ ನಿಲ್ಗುಂದಿದ ಒಂದು ಪೇಷಂಟ್ ಬಂದೈತಿ, ಅವ್ರು ಬಂದಾರ. ಅವ್ರಿಗೆ ಹೇಳಿನಿ, ಹುಡುಗಿ ಗದ್ದಿಗೆ ಒಳಗೂ ಹೇಳಿನಿ, ಇಲ್ಲಿ ಈಗ ಅವ್ರಿಗೆ ಏನು ಹೇಳಕತ್ತೀನಿ, ಅಜ್ಜ ನಿಮ್ಮ ಮನೆಗೆ ಬಂದು ಯಾವ ಥರ ಕೋರ್ಸಿ ಕೋರಿ ನಿಮ್ಮದು ಎಲ್ಲ ಕಲ್ಯಾಣ ಮಾಡ್ತೀನಿ. ನಿನ್ನ ಮಗನ ಕುದುರೆ ಮಾಡಿದಂಗೆ ನಾ ಮಾಡಿದ್ನಂದ್ರೆ ಮುಂದೂರು ಮೊರಮ್ಕ 5 ತೊಲಿದ ಬೆಳ್ಳಿ ಕುದುರೆ ಮಾಡಿಸ್ಕೊಂಡ್ ಬಂದು ನನಗೆ ಬಿಡ್ಬೇಕು. ತೋರಿಸ್ಕೊಡ್ತೀನಿ ನಾನು. ಮೊದಲು ಚಂದ ಕುದುರೆ ಗತಿ 2 ಮಕ್ಳು ಬರಬೇಕು. ನಾ ಕುದುರೆ ಗತಿ ಮಾಡಿದ್ರೆ ನಿಮಗೆ ಕಳ ಹಾಕಿ ಹೋಗ್ತೇನೆ. ಯಮನೂರು ರಾಜಭಕ್ಷ ಬರ್ತಾರಪ್ಪ ಆಕಿ ಮೈ ಒಳಗ. ಆ ರಾಜಭಕ್ಷನ ನುಡಿನೂ ಕಟ್ಟ್ಯಾರ. ಆ ಕುದುರಿನ ಇಲ್ಲಿ ಅಮಾಸಿಗೆ 10 ಅಮಾಸಿಗೊಮ್ಮೆ 10 ಅದನ್ನು ನಾನು ಕಟ್ಟು ದಿಸ್ತೀನಿ. ಆಯ್ತು, ನುಡಿ ಹಾರಿಸ್ತೀನಿ. ಆಯ್ತು. ನಡ್ಕೋಬೇಕು, ದುಡ್ಕೋಬೇಕು, ಪಡ್ಕೋಬೇಕು ಇಷ್ಟಾನ. ನೋಡ್ರಿ ನೀವು ಆಯ್ತು. ಮುಖಂದರ ಹೇಳ್ರಿ. ಈ ಬಿಕ್ಕದ ಕಟ್ಟೆ ಟೈಲ್ಸ್ ಮಿಸ್ತ್ರಿ ಹೂವಾಜಿ ಒಳಗೆ ಇಟ್ಟರು ನೋಡೋಣ. ಮನುಷ್ಯರ ಕಪ್ಪದ ಅಮಾಸ್ಕೊಂಡ್ ಹತ್ಬೇಕ. ಈಗ ಅಜ್ಜ ಏನೇನು ಕೊಡ್ತಾನ ಅವನು ಕರೆಕ್ಟ ಆರಾಮ್ ಮಾಡೀನಿ. ಆರಾಮ್ ಹಾಕಳ ಬಂದಿಂದ ಅದು ಬುತ್ತಿ ಕಟ್ಟಿದ ಗಂಟು ಏನ ತಗೊಂಡು ಮನೆಗೆ ಒಗಸಿರಿ ಅದನ್ನ ಹೊರಗೆ ಹಾಕಿ 21 ದಿವಸ ಮೂಕ್ ನೀರು ಮಾಡ್ಬೇಕು. ಆ ಥರ ಮಾಡು. ಆಕಿನ ಇಲ್ಲಿ ತಪ್ಪದ 5 ಅಮಾಸಿ ಹತ್ತಿಸ್ಬೇಕು. ಇಲ್ಲ ಇನ್ನು ಕಲ್ಪ್ ಭಾಳ ಅದಾವ ಕೊಡ್ತಾರ. ಹುಣಗುಂದ ಒಬ್ಬವ 5 ಅಮಾಸಿ ಆದರೂ ಪಾಯಿಲ್ಲ ಅಂತ ಅವನು. ಎಲ್ಲೇ ದರ್ಬಾರ ಹುಣ್ಗುಂದಾರ. ಹೌದನಪ್ಪ. ಮನುಷ್ಯನಾಗ ನಿನ್ನ ಹಣೆ ಬಾರ ಹರಿದು ಬಂದಿದ್ದಿಲ್ಲ, ನಾ ಕರೆದಿಲ್ಲ ನಿನ್ನ ಅಣ್ಣತಾಂಬರು ನಿನ್ನ ಮನೆಗೆ ಬಿಟ್ಟು ಹೋಗಿಲ್ಲ. ಹೌದಾನ? ಈಗ ಹೇಳಿ ನೋಡ್ಲೆ ಹುಡುಗ, ಅವ್ರು ಯಾವ ಗತಿಯಾಗಿ ಏನಾಗಿ ನಿನ್ನ ಮನೆ ಹೆಂಗೆ ಬಿಡ್ತಾರ ಅನ್ನೋದು ಅಷ್ಟ ನಾನು ಹೆಬ್ಬಾಳೆ ಅದನ್ನು ಪರೀಕ್ಷೆ ಮಾಡಿ ಪ್ರಸಾದ ಕೊಡ್ರಿ. ಇನ್ನೇ ಬಂದು ವಸ್ತಿ ಬಿದ್ದಾರ್ತಿವ್ರು. ಮತ್ತು ಅವ್ರನ್ನ ಓದಿರ್ಬೇಕಾಗಿತ್ತು ನಾನು. ಯಾರು ಓದ್ರಿದ್ರಿ? ಈ ಕೆಟ್ಟಂಗಳದ್ದು ಒಂದು ಹೇಳುದಿತ್ತಲ್ಲ. ಹಾಂ ಹೌದು. ಅದ್ರ ಕಾಯ್ಕೊಂಡು ಬೂದಿ ನಂಬರ್ ಏನು ಮಾಡ್ಬೇಕಂತ ನಿಮ್ಮ ಮಂಜವ್ರ ಪ್ರಸಾದ ನನ್ನ ಪ್ರಸಾದ ಕಟ್ಕೊಂಡು ನಂಬಿಕೆ ಇಟ್ಟು ಮಾಡು, ನಂಬಿಕೆ ಇಟ್ಟು ಹೆಜ್ಜೆ ಇಡು, ನಂಬಿಕೆ ಇಟ್ಟು ನಡ್ಕೋ. ಎಲ್ಲ ಥರದಿಂದನೂ ನಾನು ಆಶೀರ್ವಾದ ಆಗುವ ತಪ್ಪು.
ಬಿಜಾಪುರ. ಬಿಜಾಪುರದಾರ ಯಾರು ಬರ್ರಿ? ಬಿಜಾಪುರ. ನೀ ಹಳೆ ಭಕ್ತ, ನನ್ನ ಮ್ಯಾಲ ನಂಬಿಕೆ ಐತಿಲ್ಲ? ಅಟ್ ನಂಬ್ಕೋ. ಅವು ಬಂದಾರಲ್ಲ, ನನ್ನ ಆಶೀರ್ವಾದ ಕಾಯಿ ಓದಾರಂತನಪ್ಪ. ಹೌದು ಕಟ್ಟಿವಿ. ಕಟ್ಟಿರಿಲ್ಲ? ಹೌದು, 3ನೇ ಅಮಾವಾಸ್ಯೆ. ಇನ್ನೂ 2 ಅಮಾವಾಸ್ಯೆ ಅದಾವ. ಹಾಂ, ನಿಮ್ಮದು ಪರಿಹಾರ ಆಗೋ ಮಟ ಅಮಾವಾಸ್ಯೆಗೆ ಹತ್ರಿ. ಮನುಷ್ಯನ ತಕ್ಕ ಆಗೋ ಮಟನೂ ಹತ್ಬೇಕು. ನಾನು ದರ್ಗ ನಾ ಎಷ್ಟು ತಿಂಗಳದಾಗ ಮಾಡ್ತೀನೋ ಮಾಡ್ತೀನಿ, ನಂಬಕ. ನವಲಗುಂದ ನಾವಂದವ್ರು ಬರ್ರಿ. ಇವಾಗ ಏನು ಮಾಡಿದ್ರು ಕೆಲಸ ಸಕ್ಸಸ್ ಆಗೋದಂತಪ್ಪ. ಹ್ಞೂ ಪ್ರಸಾದ ಒಂದು ಮಾಡ್ಬೇಕಂತ ಮಾಡ್ಯಾನ. ಆಶೀರ್ವಾದ ಕಾಯಿ ಬರ್ತಿರಲಿಲ್ಲ. ನಮ್ಮ ಬೂದಿ ನಂಬ ಅಮಾಸ್ಯೆಗೊಂದು ಹತ್ತು ನಂಬಿಕೆ ಇತ್ತು ನಡ್ಕೋರಿ. ನಿಮ್ಮದು ಪರಿಹಾರ ಮಾಡ್ತೀನಿ, ಕಲ್ಯಾಣ ಆಗೋದು. ಪ್ರಸಾದ ಕೊಡು. ಬಿಲ್ಡಿಂಗ್ ಮಾರತ್ತ ಅಂತ ಹೇಳಿದ್ದೆ. ಉಗಾದಿಗೆ ಅನ್ನುತ್ತಲೇ ಮಾರತ್ ತಂದಿದ್ದೆ. ಆದರೂ ಈ ನೀವು ಅಂದ ಇಂಕಿಗೆ ಅವ ಹೊಳ್ಳಿ ಬಂದಿಲ್ಲ ಅವರು. ಹೌದ್ರಾ? ಹೌದಂತ. ಹೌದನಲ್ಲ? ಹೌದ್ರಿ. ಆ ಅಂಕಿ ನೀವು ಗಟ್ಟಿ ಹಿಡಿಬೇಡ್ರಿ. ಅದು ಒಂದು ಸನ್ಯಾಸಿಯ ಆಶ್ರಮನ, ನವಲಗುಂದ ನಾಗಲಿಂಗಪ್ಪಂದದ. ಅದು ಅವ್ರು ಏಟ್ ಅಂತಾರ ಅಷ್ಟಕ್ಕೆ ಅದನ್ನು ಅದನ್ನು ದಾಟ್ಸೋ ಮಠ ನಿನಗೆ ಒಂದು ತಪ್ಪುತ್ತ ಒಂದು ಪೀಡ ಇರ್ತಿದ್ದ. ಹಿಂದಕ್ಕಾದ್ರೂ ಇದನ್ನೇ ಹೇಳಿ ನಾನು. ಹೌದಲ್ಲ? ಹ್ಞೂ. ಅದ್ರ ಬಿಗಿ ಹಿಡಿಬೇಡವ ನೀ, ಸೈಲ್ ಬಿಡು, ಮಾರಿಸ್ತೀನಿ. ಅದು ಸ್ವಲ್ಪ ಕೊಡು. ಹೇಳ್ರಿ ಸರ್. ಈ ಯಾವಾಗ ಒಬ್ಬ ನಾನು ಯಾಂಗಲ್ದಾರ ಯಾರ್ರಿ? ಹ್ಞೂ ಬರ್ರಿ. ಸ್ವತಃ ಇವನ ಹೊಟ್ಯಾಗ ಹುಟ್ಟಿ ಇವನ ಹಟದ ಇವನ ಮಗನ. ಹ್ಞೂ ವಿಶ್ವಾಮಿತ್ರಗನ ಕಡಿಯಾಕ ಅಡ್ಡಾಡ್ತಾನ, ಬಡದಾನ, ಕಡಿಯಾಕ ಅಡ್ಡಾಡ್ತಾನ, ಮತ್ತು ಕೋಟಿ. ಹೌದಾ? ಈಗ ಅದು ಹೇಳಿದ ಕರೆಕ್ಟ್ ಇದನ್ನ ಇದು? ಹೌದಾ? ಹೌದು ಹೇಳ. ನಾನು ಬೂದಿ ನಂಬ್ಕೊಂಡು ಹೋಗೋದು. ಹ್ಞೂ ಹಸಿರು ಕಾಯಿ ಹೋಗಿ ಕಟ್ಟ. ಅವು ಏನು ಅದಾವು ಅಷ್ಟಿವು. ಅವನು ಉತ್ತಾರ ತೊಗೊಂಬಾರಪ್ಪ. ಮುಂದಿನ ಅಮಾಸಿ ತೊಗೊಂಬರ್ರಿ. ಕಾಗದ ಪತ್ರ ತೊಗೊಂಬರ್ರಿ ಮುಂದಿನ ಅಮಾಸಿಗೆ. ತುಂಬ ಅದನ್ನ ನೀನು ವಯಸ್ಸಾದವ ನಂಬಿ ನಡ್ಕೋನಿ. ನಿನ್ನ ಮನ್ಸಿನ ತಕ್ಕ ನಾ ಮಾಡ್ತೀನಿ. ಕುಂದ್ರಿ. ಹಳ್ಳಿಕೇರಿ. ಹಳ್ಳಿಕೆರೆ ಯಾರು ನೋಡ್ರಿ? ಹಳ್ಳಿಕೆರೆ ಯಾರ್ರಿ? ಯಮ್ಮ ನೀ ಯಾಕೆ ಬಂದು ಕುಂತಲ್ಲಿ ಬರಕ್ಕೆ ಮಂದಿ ಬರಕ್ಕೆ ದಾರಿ ಕೊಡ್ಬೇಕು? ನಿನಗೆ ಒದರಿದ ಮೇಲೆ ನೀ ಬಾ. ಕಾಯಿ ಓದಿದ್ದು ಎಷ್ಟನೇ ಅಮಾಸಿ? 5 ಅಮಾಸಿ. ನಿನ್ನ ಮನ್ಸಿನ ತಕ್ಕ ನಾ ಮಾಡಿ ಸಪೋರ್ಟ್. ನೆರೆಗಲ್ಲ ನೆರಗಲ್ಲಾರ್ರಿ ನೋಡ್ರಿ.
ಇನ್ನೂ ದಾರಿಗೆ ಬರೋಲ್ಲ ಅಂತ ಇವ್ನ ಮಗ ಅದನ್ನು ಕಳ್ಕೋಬೇಡಪ್ಪ ನಂಬಿಕೆ. ನಾನು ಯಾವ ಭಕ್ತರಿಗೆ ಏನು ಹೇಳಿರ್ತೀನಿ ಒಂದು ವರ್ಷದ ಮಟ್ಟ ನಾನು ಆ ವರ್ಷದೊಳಗೆ ಯಾರಿಗೇನು ವಚನ ಕೊಟ್ಟಿರ್ತೀನಿ ವಚನ ಭ್ರಷ್ಟ ಆಗುವುದು. ನಿಮ್ಮ ಆಸೆ ಈಡೇರಿಸೇ ಕೈ ಬಿಟ್ಟು ನಮ್ಗೆ ನಡ್ಕೋಬೇಕು. ನನಗೆ ದುಡಿಬೇಕು. ಈಗ ಎಲ್ಲ ಭಕ್ತರಿಗೆ 5 ಅಮಾಸೆ ಅಷ್ಟನ ಹೇಳಿ 5 ಅಮಾಸೆ ಮುಗುರುವಾಗ ನಿಮ್ಮ ಪರಿಹಾರ ಮಾಡಿದ್ರೆ ಅಂದ್ರೆ ನಾನು ಯಾರು ಹೊಳ್ಳಿ ನೋಡುದಿಲ್ಲ. ಅಲ್ಲಿ ಐತಪ್ಪ. ಅದಕ್ಕೆ ನಾನು ಆಗ ಇಟ್ಟಿರ್ತೀನಿ, ಮಾಡೋದು ಬಿಡುದಿಲ್ಲ. ಹನುಮನಾಳ ಅಲ್ಲೇ ಕಾಸ್ತು ಬಿಡಲಿ. ಅದಕ್ಕೆ ಪ್ಲೇಟ್ ನಾ ಏನು ಮಾಡ್ತೀನಿ ಮಾಡ್ತಾನ ಅದು ಅನ್ನೋದು ಅಷ್ಟ ಪರೀಕ್ಷೆ ಮಾಡಿ. ಈ ಹೆಣ್ಣು ಮಗಳ ಗಂಡ ಕೋಟಿಗೆ ಹಾಕಿ ಡ್ರೈವರ್ಸ್ ಕೊಟ್ಟಾನಂತಪ್ಪ. ಈ ಹುಡುಗಿ ಕಂಡ್ರೆ ಹಾ, ಅದು ಏನು ಮಾಡ್ತೀರಿ ನಿಮ್ಗೆ? ನಾನು ವಚನ ಕೊಟ್ಟಿನಿ. ಹ್ಞೂ, ಸತಿಪತಿ ಗಂಡನ್ನು ಒಂದು ಮಾಡ್ತೀನಿ, ಗಂಡ ಹೇಳ್ತೀನಿ ಅಂತ ಹೇಳಿ. ಹ್ಞೂ, ಅವ ಕೋಟಿಗೆ ಹಾಕೋದು ಬಿಟ್ಟು ಬೇಕಾದಕ್ಕೆ ಹಾಕ್ಲಿ, ನೀವು ದುಡುಕ್ಬೇಡ್ರಿ. ನಮ್ಮ ಹಿಂದ ನಮಗೆ ಬಲಗೈ ಹೆಬ್ಬ ಅಜ್ಜದನ ಅನ್ನೋದು ಒಂದು ಕೂಗಾಡ್ರಿ. ಅದನ್ನ ಧ್ವಜನ ಹೆಂಗೆ ಮಾಡ್ತೀನಿ, ಹೆಂಗೆ ತರ್ತೀನಿ, ಯಾವ ಥರ ಮಾಡಿ ಯಾವ ಆಕಾರ ಮಾಡಿ ಕೂಗಿಸ್ತೀನಿ ಅಷ್ಟ ಪರೀಕ್ಷೆ ಮಾಡಿ ದುಡ್ಕೋ. ನೀನು ಅಳ್ಳಮಲ್ಲ ಹೆದರಿ ಡಜ್ಜು ರೋಡದು ಅಜ್ಜಗ ಫೋನ್ ಹೆಚ್ಚೆಚ್ಚಿ ಕೇಳ್ಬೇಡ್ರಿ. ಇದು ಅಮ್ಮ ಸುದ್ದಿ ಮಾಡ್ತಾನೆ ನೋಡ್ರಿ. ಹಾಂ ರೀ, ಕುಷ್ಟಿಗೆ ಚೀಲ ತಕ್ಕೋಬೇಕು. ಅದನ್ನ ಅಡ್ಡಿ ಹಾಕಿಟ್ಟಿಲ್ಲ. ಯಾರು ಬರ್ರಿ? ಯಾರು ನೋಡಿ ಬರ್ರಿ. ಕುಷ್ಟಿಗೆ ಈ ಹೆಣ್ಮಗಳಿಗೆ 21 ದಿವಸ ಮೂಕ್ ನೀರು ಮಾಡಂತ ಹೇಳೋಣ ಆಗಿಲ್ಲ ಅಂತ ಹೇಳಿದವ. ಮಾಡ್ಬೇಕ. 21 ಗದ್ದಲಿಂದ 21 ಜವಾರಿ ಹೆಣ್ಣ ಅದು ಅಂಥದ್ದು ಒಂದು ಸೇರೈತಿ ನಿನಗ. ಅದನ್ನು ಮಾಡಿದಾಗ ನಿನ್ನ ಪರಿಹಾರ ಕೊಡು. ಗಂಡ ಹೆಂಡತಿ ಬೀಳಿಗೆ ಕಡೆ ಎಲ್ಲಾರು ಬಂದಾರ ನೋಡಪ್ಪ. ವಸ್ತಿ ಯಾರು ನೋಡ್ರಿ ಬೆಳಿಗ್ಗೆ ಕಡೆ ಯಾರ? ಬೀಳ್ಗ್ಯಾರ ಅನ್ರಿ. ಬೀಳ್ಗಿ ಬೀಳ್ಗೆ ಮುಖಂದ್ರ ಹೇಳಿ. ಪ್ರಶ್ನೆ ಮೂಡಿದ್ ನಮ್ಮ ಹಳೆ ಭಕ್ತನ ರಾಮಾಯಣ ಹಿರಿಯನ ಮಗ ಬಂದನ. ಹೌದು, ರಾಮಾಯಣ ಹಿರಿಯನ ಮಗ ನಿನಗೆ ಏನಂತ ವಚನ ಕೊಡ್ತೀನಿ ನಾನು? ಏನಂತ ನಾವು ವಚನ ಕೊಡ್ತೀನಿ? ನನ್ನ ಜಾತ್ರೆ ಯಾಕೆ ತಪ್ಪಿಸಿದಪ್ಪ? ನಿನ್ನ ತಲೆ ಬೀಳು ಮಠ ನೀನು ಅಮಾಸಿ ಬಾ ಬಿಡು. ನಿಮ್ಮಪ್ಪ ಯಾವ ತರ ನನ್ನ ಸೇವೆ ಮಾಡ್ಯಾನ ಅದನ್ನ ಇನ್ನೂ ನಾ ಹಿಡಿಬೇಕಾಗೈತಿ. ಬಂದಿಲ್ಲ. ಹಿಡಿಬೇಕಾಗೈತಿ, ಹಿಡುತ್ತೀನಿ. ಮತ್ತ ನೀನು ನನ್ನ ಮರೆಯಾಕ ಪ್ರಯತ್ನ ಮಾಡಿದ್ರ ನಾ ಮರಿಬೇಕಾಗ. ಮರೆಯೋದಿಲ್ಲ. ಎಂದಕ್ಕೊಮ್ಮೆ ಹೇಳಿಲಿ, ಅಮಾಸಿಗೊಮ್ಮೆ ಆಗ್ಲಿಕ್ಕೂ 2 ಅಮಾಸಿ ಬಿಟ್ಟು 3ನೇ ಅಮಾಸಿಗೊಮ್ಮೆ ಬರ್ಕೊಂತ ಇರಪ್ಪ. ಮೂರೊಂದ್ಕೊಮ್ಮೆ ತಪ್ಪದ ಬರ್ಬೇಕು. ಆ ತರ ಆ ಮನಿ ಒಳಗ ಪಾಂತ್ವಾರ ಹೋಗುದೈತದ. ನಿಮ್ಮ ಅಪ್ಪನ ಪೂರ್ತೇಕ ನಿನ್ನ ಪೂರ್ತೇಕ ಅಷ್ಟ ಅಲ್ಲ. ಇದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಭಲಿ ವಚನ.
ನಡ್ಕೋರಿ ನಡ್ಕೊಂತೀನಿ ಹಾಂ ರೀ ನಡ್ಕೊಂತೀನಿ ನಡ್ಕೊಂತಾರ ಅಂತ ನಡ್ಕೋರಿ ಕಾಲ ಸೂಕ್ಷ್ಮ ಬರ್ತಾವು ಬರಬರ್ತ ನಡ್ಕೊಂಡು ಕೆಟ್ಟ ಬರ್ತೈತಿ ನಡ್ಕೊಂಡು ಸಂಕಟ ಬಂದಾಗ ಈ ಅಂಕುಟ್ರಾಮನ ಅಂದ್ರೆ ಯಾರೂ ಇರುವುದಿಲ್ಲ. ಮೊದ್ಲೇಕ ಜಾಗೃತಿಯಿಂದ ದೇವ್ರ ಮ್ಯಾಗ ನಂಬಿಕೆ ಇಟ್ಟು ದುಡಿಮೆ ಮಾಡ್ರಿ, ದುಡ್ಕೋರಿ. ಅವ ಯಾವ ಥರ 35 ವರ್ಷ ಮಾಡಿ ಅವ ಪಡ್ಕೊಂಡು ನೋಡು ನನ್ನ ಆಶೀರ್ವಾದ. ಈಗ ತಪ್ಪಾಗ್ತಲ್ಲ ಮಕ್ಕಂತ ಹೌದು ರೀ. ನೋಡಪ್ಪ, ಇದು ಒಮ್ಮೆ ತಿಳಿಸಿ ಹೇಳಿನಿ. ತಪ್ಸಂಗಲ್ಲ ಏನೋ ಕೊಡು ಕುಂದ್ರಿ. ಧಾರವಾಡ ಧಾರವಾಡದಾರ್ರಿ ಧಾರವಾಡ ಯಾರು ಬರ್ರಿ ಧಾರವಾಡ ನೋಡ್ರಿ ಬಳೆ. ಹುಬ್ಬಳ್ಳಿಯಾರ ಯಾರದಾರ ಅಟ್ರು ಬಂದ ಬಿಡ್ರಿ. ಹುಬ್ಬಳ್ಳಿಯವ್ರು ಯಾರಾದ್ರೂ ನೋಡಿ ಅಷ್ಟ್ರು ಬಂದ್ಬಿಡ್ರಿ, ಒಮ್ಮೆ ಆಗಿಬಿಡುತ್ತಾ. ಹುಬ್ಬಳ್ಳಿ, ಧಾರವಾಡ, ಉಣಕಲ್ಲು, ಆಜುಬಾಜು ಕರೆಕ್ಟ್ ನೆನ್ಪು ನೆನ್ಕೊಡಪ್ಪ. ನಿಮ್ಮ ಮನೆಗೆ ಬಂದಿದ್ದಿಲ್ಲ ತುಂಬೋದು. ಈ ಜಗತ್ತಿನ ಒಳಗೆ ನಿಮ್ಮದು ಸಮಸ್ಯೆ ಸಿಗಲಾರ್ದಂಥ ವಸ್ತು, ಆಗಲಾರ್ದಂಥ ಕೆಲಸ. ಈ ಸ್ಥಾನದ ಒಳಗೆ ವಚನ ಕೊಟ್ಟದ್ದು ಮಾಡಿ ನಾನು ನೀಗಿಸ್ಲಿಲ್ಲ, ತೋರಿಸ್ಲಿಲ್ಲ ಅಂದ್ರೆ ನಾನು ದೇವರು ಅಂತ ಕರೀ. ದುಡಿಬೇಕು ನನಗೆ. ಸ್ವಲ್ಪ ಕೊಡಿ. ನಿಮ್ಮ ಮನೆಯಿಂದ ಹೌದು. ನಿನಗೊಂದು ವಚನ ಕೊಟ್ಟಿನವ ನಾನು, ಹೌದು ಅದ ತರ ನಡ್ಕೋಬೇಕು. ಹೌದು ಹೇಳಿದಾರು ವಚನ ಕೊಟ್ಟರು ಹೊಳಮಲ್ಲ ಬರಬಾರ್ದು, ಪ್ರಶ್ನೆ ಮಾಡು. ಆ ಹೇಳ ಅವ್ರಿಗೊಂದು ಯಜಮಾನ್ ಮನುಷ್ಯ ಮಕ್ಕಂದರ ಅದನ್ನ ಮಗನ್ನ ಇಲ್ಲೇ ಅಂದ್ರೆ ನನಗ ನಿನ್ನ ಮಗನ್ನ ಶುದ್ಧ ಮಾಡಕ ಉಳ್ಕೊಳಕ ನನಗ ಅವಕಾಶ ಸಿಗ್ತತಿ. ಕಲ್ಯಾಣ ಮಾಡ್ತೀನಿ, ದಾರಿ ತಪ್ಪಿದ್ರು ದಾರಿ ಹಿಡಿಸ್ತೀನಿ, ಶುದ್ಧ ಮಾಡ್ತೀನಿ. ಕರ್ಕೊಂಬರ್ರಿ ಅವ್ನು. ದುಡಿಬೇಕ. ಪ್ರಸಾದ್ ಕೊಡ್ರಿ. ಕೊಟ್ಟೇನ್ರಿ. ಕುಂದ್ರಿ ಅಮ್ಮ. ಇವ್ರು ನೌಕರಿ ಅಂತ ನೋಡಿ ಬರ್ಸಿರಮ್ಮ. ಅಲ್ಲಿ ಒಂದು ಆಶೀರ್ವಾದ ಕಾಯಿ ಒಯ್ಯಿ. ನಾನು ಬೂದಿ ನಂಬಿ ನಡ್ಕೋ. ನಿಮ್ಮ ಮನೆಯವ್ರ ಪ್ರಸಾದ, ನನ್ನ ಪ್ರಸಾದ ನಂಬ್ಕೊಂಡು ಹೋಗ. ಅಲ್ಲಿ ನಡೆಯೋಂಗ ಮಾಡ್ಕೊಡ್ರಿ. ಮಾಡಿದ್ರೆ ನಾನು 2 ವರ್ಷದಿಂದ ಹೊಳ್ಳಿ ಏನಾತೇನು ಹೆಂಡತಿ ನೋಡು. ಅಮಾಸ್ಗೆ ದುಡ್ಕೋ. ನಿನಗೆ ಆಗಿಲ್ಲ ಅಂತ ಏನು ಹೇಳ, ದಾರ ಕಟ್ಟು ಮುಂದೆ ಹೇಳಿಲ್ಲ. ಪೇಪರ್ ಏನ್ ತಗೊಂಬ ಅಂದಿದ್ದ? ತೊಗೊಂಬಂದು ಏನು ನೀನು? ಎಕ್ಸಾಮ್ ಪೇಪರ್ ಬರಿಬೇಕಾದ್ರ ಏನ್ ತಗೊಂಬ ಅಂದಿದ್ದ? ದಾರ ಕಟ್ಟು ಮುಂದ ಎಲ್ಲೆಲ್ಲೇ ಬರೀತಿ ನೀನು. ನಾ ಹೆಂಗ ಆಶೀರ್ವಾದ ಮಾಡ್ಬೇಕು? ತೊಗೊಂಬಂದೇನು ಯಾವ ತೊಗೊಂಬರ್ಬೇಕಿಲ್ಲ. ಹೊರ ಪ್ರಸಾದ ಈಗೇನಾಗೈತಿ ತೊಗೊಂಬಂದು ಇಡಾನಪ್ಪ ಇಲ್ಲೇ. ಒಂದು ಪೆನ್ನ ಒಂದು ತೊಗೊಂಬ. ನೀ ಹತ್ತ ಹೌದಲ್ಲ? ನೀ ದುಡಿಮೆ ಮಾಡ, ತೊಗೊಂಬ ಚಂದ ಹಿಡಿದು ಒಪ್ಕೊಂಬರೋದು ನನ್ನ ಜವಾಬ್ದಾರಿ ಐತಿ. ನಾ ಕೂಡಿಸ್ತೀನಿ, ಚಂದ ಮಾಡಿ. ಹೋಗಿ ಕುಂದ್ರು.
ಈ ಬಿಗ್ಗದ ಕಟ್ಟಿ ರೆಡ್ಡ್ಯಾರ ಕೇಶವರು ಹ್ಞೂ ಈಗ ವರ್ಷಕ್ಕೊಮ್ಮೆ ಹ್ಞೂ ನಾ ಕುಂದ್ರಕ್ಕಿನ್ನ ಮೊದಲ 1 ದಿವಸ 2 ದಿವಸ ಬಂದೊಂದು ಲೈಸೆನ್ಸ್ ಹಾಕಿ ನನ್ನ ಬೆಳಕ್ ಮಾಡ್ತಾರೆ. ಮತ್ತು ಅವ್ರ ಮನೆ ಬೆಳಕು ನೀವು ಮಾಡ್ಬೇಕಲ್ಲ. ಹತ್ತಾರ ದಿವಸ ಬಾ ಅಗ್ಗಿ ಆದ ಅಜ್ಜ ಬೈಲಿಗೆ ಬರ್ತಾನ. ಹ್ಞೂ ಬೈಲಿಗೆ ಬಂದಾಗ ಅದನ್ನ ತರಿಪ್ ಕೇಳಿ ಅಂತ ನೀ ದುಡುದಾತು ನಂಬಿ ನಡ್ಕೋ. ಈಗ ಒಂದು ಮಂತ್ಯಾನ ಬಂದ ಶೂಟ್ ಮಾಡೋಣ. ಆ ಎಡಿ ಊಟ ಮಾಡ್ಸಿದ್ನಿ ಅಂದ್ರ ನಿನ್ನ ತಲೆ ಬೀಳೋ ಮಟನು ಇಲ್ಲ ನನಗೆ ಬೆಳಕು ಬೀಳ್ಬೇಕು. ಮೊರಂಕೊಮ್ಮೆ ಸಪ್ಕೊಡು. ನಾ ಏನ್ ಹೇಳಿ ಆಟ ಪರೀಕ್ಷೆ ಮಾಡ್ರಿ ಅಂತ ಹೇಳಿ ಹೌದಲ್ಲ? ಸಪ್ಕೊಡು. ಹತ್ತಿರಿ ನಾನು ಒಂಟಿಗಲ್ಲಿ ನಿಂತು ನಾನು ಅದ ಪ್ರಯತ್ನ ಮಾಡಾಕತ್ತೀನಿ. ಚಾಯ್ ಹೊಡುದಿಲ್ಲ ಅಂತ ವಚನ ಕೊಟ್ಟಿನಿ, ಕರ್ತೀನಿ, ಮಾಡ್ತೀನಿ. ಎಲ್ಲ ಕಡೆ ಇಲ್ಲ ನೋಡಟ. ನಾ ಏನ್ ಹೇಳಕತ್ತೀನಿ, ಒಂದೇ ಪ್ರಶ್ನೆ ಏನಾಗೈತಿ, ಅದನ್ನ ಬೇಡ್ಕೊಳಕತ್ತೀವಿ. ಮಳೆ ಈ ವರ್ಷ ಒಬ್ರು ಮಾತಾಡ್ರಿ ಒಬ್ರು ಕೇಳ್ರಿ. ಈ ವರ್ಷದ್ದು ಕಾಂಡ್ಲ ಮಂಡ್ಲ ಐತಪ್ಪ ಅಂತ ಹೇಳಿ ಹೌದಾ? ಆದ್ರೂ ಕೂಡ ನಿಮ್ಮನ್ನ ಸಲುತ್ತೀನಿ, ಸಾಯಿ ಹೊಡ್ಕೊಡುದಿಲ್ಲ, ಅರ್ಕಿ ಮಾಡಿಕೊಡುದಿಲ್ಲ ಅಂತೂ ಹೇಳಿ. ಈಗಾದ್ರೂ ಅದನ್ನ ಅದ ತರ ಮಾಡಕತ್ತೀನಿ. ನಾನು ಅಲ್ಲನಲ್ಲೇ ಪರಮಾತ್ಮನಲ್ಲೇ ಬೇಡ್ಕೊಳಕತ್ತೀನಿ. ಆಕತಿ ತರ್ತೀನಿ, ಬೆದ್ ಹೊಡಿಬೇಡ್ರಿ, ಸಪ್ತ ಹತ್ರಿ. ಪ್ರಸಾದ್ ಕೊಡ್ರಿ, ನಾನು 100 ಬಿಟ್ಟು ಕೊಡ್ತೀನಿ. ನನ್ನ ಸಾಯಿ ಹೊಡುದಿಲ್ಲ ಈಗೂ ಹೇಳ್ತೀನಿ, ಸಾಯಿ ಹೊಡುದಿಲ್ಲ. ನೀವು ನನ್ನ ತಂಗಿದು ನಂದು ಎಷ್ಟ ವರ್ಷಕ್ಕೆ ಮೈಸೂರಿ ಮಾಡ್ತೀರಿ, ನಿಮ್ಮ ಊರಿಗೆ ಎಂದೂ ನಾ ಬರತ್ತದ್ದು. ಮತ್ ಇನ್ನೂ ಏನಾರ ಕೇಳುದಿದ್ರೆ ಕೇಳಿ, ಕೈ ಎತ್ತಿ ಹೇಳ್ತೀನಿ. ನಂಬಕ್ಕ ಮಳೆದು ದೊಡ್ಡ ಪ್ರಶ್ನೆ ಐತಿ. ಒಟ್ಟು ಜಗತ್ತಿಗೆ ಮಳೆ ಆಗುವಂಗೆ ಆಶೀರ್ವಾದ ಮಾಡ. ಎಲ್ಲ ರೈತರು ಸಾಯಾಗತ್ತಾರ ಎಲ್ಲಿ ಬೇಕಲ್ಲೇ. ನಾ ಏನ್ ಹೇಳಕತ್ತೀನಿ, ಕಂಡ್ಲ ಮಂಡ್ಲ ಐತಿ, ಸಾಯಿ ಹೊಡುದಿಲ್ಲ. ಇದ ಪ್ರಶ್ನೆ ನಂದ. ದಿಬ್ಬಿದ್ದಲ್ಲಿ ಬಂತು ಇದ ಪ್ರಶ್ನೆ ಈ ವರ್ಷದ ಹಂಗೈತಿ. ಮುಖಾಂತರ ಬಾಲ್ ಕೂಟರ್ ಬಂದು ಬಾಗಲಕೋಟೆ ಎಷ್ಟು ಮಂದಿ ಬಂದಿರಿ? ಅಟ್ರು ಬರ್ರಿ, ಬಡ ಬಡ ಅಟ್ರು ಬರ್ರಿ ಪ್ರಶ್ನೆ ಕೊಟ್ಟು ಬಾ. ಟೈಮ್ ಆಕತಿ, ಭಾಳ ಪ್ರಸಾದ ಕೊಡ್ತೀವಿ. ಬಾಗಲಕೋಟೆ ಎಷ್ಟು ಮಂದಿ ಅಷ್ಟ್ರು ಬರ್ರಿ. ಆ ಊರ ಹೆಸರು ಮಾಡ್ಬೇಡ್ರಿ. ನಿನ್ನ ಮನೆಗೆ ಅದು ಬಂದು ಕೌಕಟ್ಟು ಮಾಡಿ ಎಲ್ಲ ಬಂದು ಬಸ್ತು ಮಾಡ್ಯಾನ. ತಾಳ್ಮೆ ನಿನ್ನ ಅಂಗಡಿ ನಾನು ಕೈ ಮುಗಿಬೇಡ, ನನ್ನ ಹತ್ರ ಕೈ ತಾಳ್ಮೆ ಇರು. ಪ್ರಸಾದ ತಗೊಂಡು ಸರಿ 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 ಬೇರೆ ಪ್ರಶ್ನೆ ಹೇಳ್ತಾರೆ ಮಾತು.
ಈಗ ಅಜ್ಜ ಆಗಿಲೆ ಗದ್ದಿ ಏರ್ಬೇಕಾದ್ರೆ ಏನಂತ ಹೇಳಿ ಹಚ್ಚಾನಪ್ಪ ಈಗ ಮಾಡ್ಬೇಡ್ರಿ ನಾನು ಮಾಡ್ರಿ ಸುಮ್ ಕುಂದ್ರಿ. ಹಾ ತೊಗೊಂಡು ಕಟ್ರಿ ಸುತ್ತ ಕಟ್ರಿ. ನಮ್ಮ ಹೆಬ್ಬಳ್ಳಿ ಅದನ್ನ ಮ್ಯಾಗ ಹಾಕಿ ನಡಿಬೇಕು. ಆಯ್ತು ಹೇಳ್ರಿ. ಇದ್ರಾಗ ಸವಾರಿ ಬಗ್ಗೆ ಕೇಳಕ್ ಬಂದಿದ್ದೆ. ಹೌದನ್ರಿ ಹೌದನ್ರಿ. ಸವಾರಿ ಬಗ್ಗೆ ಕೇಳಕ್ ಬಂದಾಗ ಅದೇನಂದ ಸವಾರಿ ಕಟ್ಟ್ಯಾರಪ್ಪ ನಿಮ್ 3 ಸವಾರಿ. ಈಗ ಎದಿ ಮ್ಯಾಗ ಬಂದಿರಿ ಗಂಧ ರಾತ್ರಿ ದಿವಸರ ಬರ್ಬೇಕಾಗಿತ್ತು. ಹೌದನ? ಅದನ್ನ ಶುದ್ಧ ಮಾಡ್ಕೋಬೇಕಾದ್ರೆ ಈ ಸದ್ಯಕ್ಕೆ ಮಕ್ಕಂದ್ರ ಆ ಲಾಲ್ಸಾ ಬೋಲಿ ದೇವ್ರ ಅದು ಸವಾರಿ ಆಗೋದು ಇದು ಆಗೋದು ಅಂತ ಹೊಸ ಮೂರ್ತಿ ಮಾಡ್ಬೇಕಂತ ಮನಿಗೆ ಹೋದಾನ. ಒಯ್ಬಾರ್ದಿತ್ರಿ. ನಾ ಕೇಳೋ ಪ್ರಶ್ನೆಗೆ ಉತ್ತರ ಆಟ ಕೊಡ್ರಿ, ಖರೆ ಓ ಸುಳ್ಳು? ಖರೆ ಏನ್ರಿ ಈಗ? ಖರೇವಂತ್ರಿ ಹೇಳಿದ್. ದೇವ್ರು ಹೇಳೋದಂದ್ರ ಒಂದು ಲೆಕ್ಕಕ್ಕ ಬಿಸಿನೆಸ್ ಆಗೈತಿ. ಹೊಟ್ಟೆ ತುಂಬಿಸ್ಕೋಕ್ ಮಾಡಕ್ ಹತ್ತೇನ್ ಬಿಡು, ಮಾಡ್ಲಿ. ಎಲ್ಲಿ ಬೇಕಾಲ್ಲಿ ಲಾಲ್ಸಾ ಬೋಲಿ ಲಾಲ್ಸಾ ಬೋಲಿ ಲಾಲ್ಸಾ ಬೋಲಿ ಲಾಲ್ಸಾ ಬೋಲಿ. ಲಾಲ್ಸಾ ಬೋಲಿ ಊಟ ಎಂತದೈತಿ ಅದನ್ನ ತಿಳ್ಕೊಂಡು ಯಾವ ಉಳ್ಕೊಂತೀರಿ? ಅವು ಕಲ್ಯಾಣ ಆಗತ್ತ, ಅವ್ರನ್ನ ಉದ್ಧಾರನು ಮಾಡ್ತೀನಿ, ಎಲ್ಲ ತರದಿಂದ ಮಾಡ್ತೀನಿ. ಈಗ ಅದನ್ನೇನು ಓದಿಯಪ್ಪ ಮೂರ್ತಿ, ಅದನ್ನ ಹಾಳಿ ತಂದು ಮಸೀದ್ ತೆಗಿಡ. ನಾ ಹೇಳು ಮಠ ರಂಜಾನ್ ತಿಂಗಳದಾಗ ಬಾಯಿಲೆ, ರಂಜಾನ್ ತಿಂಗಳದಾಗ ಬಂದು ಈ ಅಜ್ಜನ ಕರ್ಕೊಂಡು ಹೋಗ್ಬೇಕ. ಅಲ್ಲಿ ಹೌದಾಗ್ಬೇಕಾದ್ರ ಇವ ಅಲ್ಲಿ ಆ ತರ ಏನು ಹೇಳ್ತಾನ, ಏನು ಕೇಳ್ತಾನ, ಏನು ಮಾಡ್ಬೇಕಂತಾನ, ಹೆಂಗ್ ದುಡಿಬೇಕಂತಾನ, ಹೆಂಗ್ ನಡಿಬೇಕಂತಾನ ಹೇಳ್ತಾನ. ಲಾಲ್ಸಾ ಬೋಲಿ ಅಂದ್ರೆ ಎಲ್ಲಾ ತವಲಿ ಲಾಲ್ಸಾ ಬೋಲಿನ ನಂದ. ನನ್ನ ಕಿಮ್ಮತ್ತು, ನನ್ನ ಹೆಸರು, ನನ್ನ ಮಾನ ಕಲಿಬ್ಯಾಡ್ರಿ. ನಾ ಇರುವುದು ಏಟ ಅಮಾವಾಸ್ಯೆಗೊಮ್ಮೆ ನಾನು 1 ತಾಸು ನಿಂತು ಹೇಳ್ತೀನಿ ಭಕ್ತರಿಗೆ. ಒಂದು ಗುಂಗಿ ಹುಳ ಗಾಳಿ ಬಿಡ್ತಂದ್ರೆ ಆ ಗುಂಗಿ ಹುಳ ಹಿಂಗ ಬಂದು ಸುತ್ತ ಹಾಕಿ ಹೋಗ್ತಂದ್ರೆ ಮುಗೀತು ನನ್ನ ಸವಾರಿ. ಮತ್ ಇಲ್ಲಾರ ಭಾರತ ನಿಂದಿರ್ತೀನಿ ನಾನು. ಮುಂಜಾನೆ ಇದ್ದ ಹಿಡಿದು ಸಾಂಗ್ ಮಟ್ಟ ದೇವ್ರು ಹೇಳುದು. ಯಾಕೆ ಪರಮಾತ್ಮ ಬೀಳುವಲ್ಲ ಅದನ್ನ ಅರ್ಥ ಮಾಡ್ಕೊರಿ, ನಂಬ್ರಿ, ನಾನು ಬೂದಿ ನಡ್ಕೋರಿ. ನೀನು ಹಳೆ ಭಕ್ತ, ಏನು ನಿನಗೆ ಮನ್ಯಾಗ ಬರ್ಕತ್ ಆಗೋದು, ದುಡ್ಡು ಉಳಿಯೋದು ಅಂತ ಕೇಳ್ತೀನಿ. ನಿನ್ನ ಮನೆದವ್ರು ಯಾವ ಹೋಗಿತ್ತೇನಲ್ಲಿ? ಹೋಗ್ತೀರಿ ಅಲ್ಲಿ ಹೋಗಿ ಬಂದು ಎಷ್ಟು ವರ್ಷ ಆಯ್ತು? ಈಗ ನಾವು ಹೋಗಿ ಬಂದೆ 4 ದಿನ ಆಗಿತ್ತು. उनका मुकु बरस ಎಷ್ಟು ತಿಂಗಳ ಮುಂದೆ ಅಮಾಚಿ ದ್ಯಾಸ್ ಮಾಡ್ಕೊಂಬ. ನೀನು ಎಷ್ಟು ವರ್ಷ ಆಯ್ತು ಮುಖಂದರ? ಇನ್ನೂ 2 ವರ್ಷ ಏರ್ತೈತಿ ಮುಂದ್ಲ ಅಮಾಚಿ ಅನ್ನೂರಾಗ. ಮುಂಜಾನೆ ಹೋಗು ವರ್ಷದಾಗ. ಇಲ್ಲಿ ಅಮಾಚ್ಕೊಂಡ್ ಬರ್ತಿ ಇಲ್ಲ ನನಗೆ ಡೈಲಿ
12 ತಿಂಗಳದಾಗ 10 ತಿಂಗಳು ಇಲ್ಲಿ ಬಾ, 2 ತಿಂಗಳು ಅಲ್ಲಿ ಹೋಗು. ನಿನ್ನ ಮಂಡಿಯವ್ರು ಈಗ ನಿನ್ನ ಮಂಡಿಯವ್ರು ಬಂದು ನಿಂತೈತಿ, ನನ್ನ ಅಡ್ಡ ಮಾಡಕತ್ತೈತಿ. ನೀನ ಅವನ್ನ ಬರಮಾಡ್ಕೊಳಕತ್ತಿ. ನನ್ನ ಮರ್ತಾರ ಅಲ್ಲಿ ಹೋಗಿ ಬಾ. ಅದು ಯಾಕೆ ಉಳಿದಿಲ್ಲ, ಯಾಕೆ ಬರ್ಕತ್ತಾಗುದಿಲ್ಲ ನಾನು ಕೊಡಿ. ಆಚಾರ ನಮ್ದ್ರಿ ನೀ ಕಂಡಿಲ್ಲ ಇಲ್ಲಿ ತಗೊಂಡ್ ಹೋಗ್ಯಾರಲ್ರಿ ಅದ ಪೀರಾನ ಅಲ್ಲೇ ರೀ, ಎಲ್ಲಾರ ಅವ್ರ ರೀ ಇವ್ರೆಲ್ಲ ಎಲ್ಲ ಬಂದಿವಲ್ರಿ. ಇವ್ರು ತಗೊಂಡ್ ಹೋಗಿದ್ ಅದ ಲಾಲ್ಸಬಲಿ, ಅದ ಗದ್ಗಿ ಮೇಲೆ ರೀ. ಅದೆಲ್ಲ ಅಲ್ಸಬೋಲಿ, ಅದೆಲ್ಲ ಅಲ್ಸಬೋಲಿ ಆಟ ನಿಂತತಿ. ನಿಮಗೆ ತೋರ್ಸಾಕ ಏನೋ ಅವ್ನ ಆಟ ನಡೆದಿಲ್ಲ. ಈಗ 4 ವರ್ಷ ಆಯ್ತ್ರಿ ಇದನ್ನ ಹೇಳೋದ್ ಕೇಳ್ರಿ. ಅವನ್ದೇನೋ ಆಟ ನಡಿವಲ್ದ, ಅದಕ್ಕ ನಿಮ್ ಕಡೆ ಬಂದಿದ್ ನಾನು. ಅದನ್ನ ಕರ್ಕೊಂಡು ಹೋಗ್ರಿ. ಯಾ ಆಟ ಹೆಂಗ್ ನಡಿಬೇಕು ಅನ್ನೋದು ಅವ್ರು ಹೇಳ್ತಾರ. ಅದನ್ನ ನಾನು ಪವಾಡ ಮಾಡಿ ತೋರಿಸ್ತೀನಿ. ಯಾರು ಮಾರ್ಕ್ಶೀಟಾರ್ ತೋರಿಸ್ಬೇಕ್ರಿ ನೀವು ಲಾಲ್ಸಬಲಿ ಇದ್ರ ಅಂದ್ರೆ ಕರೀರಿ. ಬಾಳ ವಜ್ಜಾಗಿದ್ರ ನಾ ಏನ್ ಹೇಳಕತ್ತೀನಿ, ನಾ ಹೇಳ್ದಕ್ಕ ಮಾತಾಡ ಮಾಡ್ಕೊಡಿ. ಮಾಡ್ತೀವಿ ಅಜ್ಜಾರ, ನೀವು ಹೆಂಗ್ ಹೇಳ್ತಾರ ಹಂಗ ಹೋಗ್ತೀವ್ರಿ. ಅದು ನಿಮ್ಗೊತ್ತಿ. ಅಷ್ಟೇ ಎಲ್ಲ ಕುಂದ್ರಿ ಸೈಡ್ ಕುಂದ್ರಿ. ಬಾಗಲಕೋಟೆ ಹ್ಞೂ ಬಾಗಲಕೋಟೆ. ನಮ್ದು ಹುಡುಗನ ಸ್ವಲ್ಪ ಹಾಗೆಲ್ಲ ಜಾಬ್ ಮಾಡಬೇಕು ಅದ ಕೇಳಕ್ ಬಂದಿನಿ. ಅವನು ಬಂದು ಕೇಳಿ ಕರ್ಕೊಂಡ್ಬರ್ರಿ. ಯಾರು ನೋಡಿ ಜಾಬ್ ಮಾಡೋರು ಅವ ಬರ್ಬೇಕ ತೋರಿ ಅವನ ಬರ್ಬೇಕ್ರಿ. ಕಲಾವಾತು, ಜಾಬ್ ಮಾಡವಾತು. ಅವ ಯಾರ್ರಾಗ ಒಂದು ನಾ ಕೇಳ್ತೀನಿ. ಅವನ್ನ ಕೇಳಿಂದ ಅವಾಗ ಅವ ಯಾವ್ದಂತ ನಾ ಅದಕ್ಕೆ ಆಶೀರ್ವಾದ ಮಾಡವ. ಕುಂದ್ರಿ. ನೀವಲ್ಲ ಕಲೋರ್, ನೀವಲ್ಲ ಮಾಡೋರ್, ನೀವಲ್ಲ ಜಾಬ್ ಮಾಡೋರ್, ನೀವಲ್ಲ. ನಿಮ್ಮದು ಮಂತ್ಯಾನ ಸಂಸಾರದ್ದು ಅಷ್ಟ ನೀವು ನಂಬಿ ನಡ್ಕೋ. ಹೊಸದ್ ಕೊಡ್ರಪ್ಪ ಎಲ್ಲರಿಗೆ. ಮಾಡ್ಸಿದ್ದೆಲ್ಲ ಅವಾಗ ಮಾನಸಿಕ ಆಗೈತಿ. ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ. ನೀವು ಯಾವ ದೇವ್ರಿಗೆ ಜನರಿಗೆ ಹಾಕಿದ್ರು ಆರಾಮಾಗುದಿಲ್ಲ. ನಾ ಹೇಳಿದ್ದು ಪ್ರಶ್ನೆ ನಿಮ್ಗೆ ನಡ್ಕೊಳ್ಳೋದು ಆಗುದಿಲ್ಲ. 3 ತಿಂಗಳ ಯಾವ್ದಾರ ನಿಮ್ಮ ಊರ್ ಒಳಗ ಹೆಣ್ಣ ಗ್ರಾಮ ದೇವತೆಯಲ್ಲಿ ಯಾವ ದೇವ್ರ ಐತಿ ಆ ದೇವ್ರ ಗುಡಿಯಾಗ ಅವನ್ನ ಹಾಕ್ಬೇಕು. ಹಾಕ್ದ್ರಣ 3 ತಿಂಗಳ ಮನೆಗೆ ಬರಬಾರ್ದ ಅಲ್ಲೇ ಅವಂದೇ. ಅವ್ರ ಧ್ಯಾನದಾಗ, ಅವ್ರ ಜಗದಾಗ, ಅವ್ರ ನೆಲದಾಗ, ಅವ್ರ ನೆಲದಾಗ ಬಿದ್ರ ಅವರ ಈ ಒಂದು ಮೇಲ್ ಸರಿಯಾಗುವಂಗ ಆಶೀರ್ವಾದ ಮಾಡಿ. ಇಲ್ಲಿ ಕಂದ್ರೆ ಅವ್ರು ಹೆಂಗೆ ಮಾಡ್ತೀರವ